ಯಾಕಂದ್ರೆ ದೈವ ದೇವರಂತ ಬಾಯಿ ಮಾಡತ್ತೀರಿ, ಎಲ್ಲಿದಾನ ನಿನ್ನ ದೇವರ? ಯಾವ ಬಾಡ್ಯ ನಮಗ ಹಡದಾನ ಅವರ ಹೇಳ ಅವರ ತಾಯಿ ತಂದೆ ಹೆಸರು ಆತ ಕೇಳ್ತಾಳ. ಹೌದಲ್ಲ? ಯಾಕಂದ್ರೆ ಈಗ ಮಾಡೋದಾಗದ ಹೆಂಗಾಗತ್ತೈತಿ? ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕ ಕರಿಸೇರಿ ನಮಗ, ಹಾಡಿನ ಅರ್ಥ ಹಾಡಿನ ಒಳಗ ಶಂಕ ಬಿದ್ದತೆ. ಚಕ್ಕದ ಉಚ್ಕೋಬೇಕನ್ನೋದ್ರೊಳಗ ಗದ್ದಲ ಬ್ಯಾರೆ ಎದ್ದತಿ. ಗುದಲಿಂಗಪ್ಪ ಜೀವದ ದೇವರು ಇವರಿಗೆ ಗುದ್ದೈತಿ. ಎತ್ತ ದೇವರ ಎದ್ದಲೆ ಮರೆತು ಬೆದ್ದ ದೇವರ ನಡೆಸಲಾತು. ಈಗ ಮುದ್ದ ಮುಳುಗು ಹೊತ್ತ ಬಂತ ಎಂತ ಪದ್ಧತಿ. ಮುದ್ದನ ಮುಳುಗು ಹೊತ್ತ ಬಂತ ಎಂತ ಪದ್ಧತಿ. ಪದ್ಧತಿ ಅಂತ ಮುನಿಗೆ ಹೋತ ಮುದಕ್ಕೆ ಮಾತ್ರ ಸಣೆ ಬಂತು. ಮಾಯದ ಬಲ್ಲಿ ಜಗಕ್ಕೆಲ್ಲ ಸುತ್ತ ಹಾಕೈತಿ. ಮಾಯ ಏಳನೇ ಪರದೆ ಒಳಗ ಹೇಸಿ ಮನಸ ಹೊಕ್ಕತಿ. ಕಾಯ್ದೆ ನ್ಯಾಯ ಮಾಡು ಪುಣ್ಯಾತ್ಮಗ ಕಳ ಸಿಕ್ಕತಿ. ಕಳದ ದಿನಸನ ಉಳದರ ಹೋಯ್ತು, ಉಳದ ದಿನಸನ ಮುಕ್ತಿನೇ ಆಯ್ತು. ಈಗ ಕಳದ ವಸ್ತು ಒಳ್ಳೆ ಶಿಖರ ಬಹಳ ಹಾಕೈತಿ. ಈಗ ಕಳದ ವಸ್ತು ಒಳ್ಳೆ ಶಿಖರ ಬಹಳ ಹಾಕೈತಿ. ಜ್ವಾಕಿಲಿರುವ ವಸ್ತು ಇದು ಬೇಕಾದವರಿಗೆ ಸಲ್ಲತೈತಿ. ಬ್ಯಾಡಂದ ಬಡವಾಗ ಬಡತನ ಎಂದ ಹೇಗೈತಿ. ಬಡವ ದುಡದ ತಂದ ಕೂಲಿನ ಕುಂತ ಇದನ್ನ ನುಂಗೈತಿ. ನುಂಗಿದ ಬಳಕ ಯಾರನ್ನ ಕೇಳಬೇಕ ನಿಂದು ಹಂಗೈತಿ. ಹಂಗೆ ಹಿಂಗ ಅನ್ನಲಾಕೇನ ಹೆಂಗಾದ್ರು ಗೆದ್ದವ ನಾನು. ಈಗ ಮಂಗನಾಗೆ ಸೈಗೆ ನೋಡ ಹೆಂಗ ಬ್ಯಾಗೈತಿ. ಈಗ ಮಂಗನಾಗೆ ಸಿಗಿ ನೋಡಲ್ ಹಿಂಗ ಬ್ಯಾರೈತಿ. ಇಲ್ಲದಾಡ್ ಮುಟ್ಟ ಬಾವಿಗೆ ಕರ್ಕೊಂಡ್ ಹೋದ್ರ ಗವಿಗೆ ಮುರುವ ಚುಚ್ಚಿ ಕಿವಿಗೆ ಕಲರ ಮೈಲಿಗೆ ಮೈಲಿ ಕಲರ ಮೈಲಿಗೆ. ಏನ ಗೊತ್ತ ನಾಗೇಶ ಪೂರಿಗೆ ಕರ್ಕೊಂಡು ಹೋತ ಕೋಲಿಗೆ ಬಲಂದ್ರ ಬಾಲಿಗೆ ಬಿದ್ದ ಕಾಲಿಗೆ ಹತ್ತಿರ ಕೂಗಿ 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 ಹತ್ತಿರ ಕೂಗಿ ಕೂಗಿ ಕೂಡಲೇ ಈಕೆ ಬಸರಾಗಿ ಬಸರಾಗಕ್ಕೆ ಬಸರಾದಳು. ಕಸರ ಸೇರಿ ಗುರು ಬಸವಾಗ, ಕಸರ ಸೇರಿ ಗುರು ಬಸವಾಗ, ಕಸರ ಸೇರಿ ಗುರು ಬಸವಾಗ. ಏ ಬಸರಾಗಕ್ಕೆ ಬಸರಾದಳು, ಕಸರ ಸೇರಿ ಗುರು ಬಸವಾಗ. ಹುಟ್ಟ ಜೇನಿನ ಹುಣ್ಣಿನಾಗ ಜೋತ ಬಿದ್ದತಿ. ಶಾಣ ಡಾಕ್ಟರ್ ಅಂದರ ಮಾಯುವುದ ಮುಂದತಿ. ಗೆದ್ದತಿ.
ಮತ್ತೆ ಇಲ್ಲಿಗೆ ಬಂದೈತ್ರಿ ಮಾಸ್ತರ್. ಮತ್ತೇನಂತ ಕೇಳ್ತಾಳು? ಏನ್ ಮಾಡಿರತ್ತಮ್ಮ? ಏನು ಮಾಡಿರತ್ರಿ ಮಾಸ್ತರ? ಪಾರ್ವತಿ ಪರಮೇಶ್ವರ ಪಗಡಿ ಆಡಿರತ್ತ. ಹೌದೌದು. ಅವಾಗ ಏನು ಕೇಳಿರತ್ತ? ಪಗಡಿ ಆಡಿರತ್ ಹೇಳ್ತಾಳತ್ತಮ್ಮ. ಎಲ್ಲಿ ಆಡ್ಯಾರತ್ತ ಪಗಡಿ? ಯಾಕಂದ್ರ ಪಾರ್ವತಿ ಪರಮೇಶ್ವರ ಪಗಡಿ ಆಡ್ತಿದ್ರತ್ತ ಕೈಲಾಸದಾಗ. ಅವಾಗ ಏನು ಮಾಡಿರತ್ತ? ಪಾರ್ವತಿಗೆ ಎಲ್ಲ ಸೋತತ್ತ ಪರಮಾತ್ಮ. ಪ್ರಥಮದಾಗ ಏನು ಸೋತತ್ತ ಮಾಸ್ತರ? ಏನು ಸೋತ? ಪಗಡಿ ಆಡೋದು ಬ್ಯಾಡ ಅಂತ ಹೇಳತ್ತ ಈಕೆ ಪಾರ್ವತಿ ಪರಮಾತ್ಮಗ. ಹೌದು. ಆದ್ರೂ ಪರಮಾತ್ಮ ಏನ್ ಮಾಡಿದತ್ತ? ನಾ ಇವತ್ತು ಆಡೇ ತೀರ್ತಾನ ಅಂದತ್ತ. ಅಂದಾಗ ಈಕೆ ಪಾರ್ವತಿ ಏನ್ ಹೇಳ್ತಾಳತ್ತ? ಏನ್ ಹೇಳ? ಏನ್ ಇಡ್ತೀರಿ ನೀವು ಆಟಕ ಅಂದಳತ್ತ ಮಾಸ್ತರ. ಹೌದು. ಅವಾಗ ಏನ್ ಇಟ್ಟತ್ತ? ತ್ರಿಶೂಲ್ ಇಟ್ಟತ್ತ. ತ್ರಿಶೂಲನು ಸೋತತ್ತ. ಹೌದು. ಅಂತ ಡಮರುಗ ಇಟ್ಟತ್ತ, ಅದನ್ನು ಸೋತತ್ತ. ಹೌದು. ತದನಂತರ ಏನ್ ಮಾಡ್ತತ್ತ? ಅವಳ ತೇಕಿ ಏನೇನಾಯ್ತು ನೋಡ, ಅದನ್ನೆಲ್ಲ ಸೋತತ್ತ. ಹೌದು. ಸೋತ ಮೇಲೆ ತಿನ್ನೊಂದು ಆಟನ ಆಡ ಒಂದತ್ತ ಅವ ಪರಮಾತ್ಮ. ಹೌದು. ಅಂದಾಗ ಏನು ಹೇಳಿದತ್ತ? ಇನ್ನೇನು ಇಡ್ತೀರಿ ಪರಮಾತ್ಮ ಅಂದಳತಿಕ್ಕೆ ಪಾರ್ವತಿ. ಅಂದಾಗ ಅವ ಪರಮಾತ್ಮ ಅಂದತ್ತ, ಏನಿಲ್ಲ ನಂದು ಅರ್ಧ ಶರೀರ ಇಡ್ತಾನ ಅಂದತ್ತ. ಅವ ಏನಂದತ್ತ? ಶರೀರ ಅರ್ಧ ಶರೀರ ಇಡ್ತಾನು. ಅರ್ಧ ಶರೀರ ಎಲ್ಲಾರ ನೀ ಗೆದ್ದೆ ಅಂದ್ರೆ ಅರ್ಧ ಶರೀರ ನಿಂದ ಅಂದತ್ತವ. ಅವಾಗ ಪರಮಾತ್ಮ ಪಗಡಿ ಆಟದಾಗ ಸೋತಾವ, ಅರ್ಧ ಶರೀರ ಕೊಟ್ಟಾನು ಅಂತ ಈಗ ಕೇಳ್ತಾಳ. ಹೌದು. ಆದ್ರೆ ಹಂಗೇನಾಗಂಗಿಲ್ಲ. ಅದು ನೋಡು, ಪರಮಾತ್ಮ ಅರ್ಧ ನಾರಿ ನಟೇಶ್ವರ ಆಗಿ ನಿಲ್ಲಬೇಕಾದ್ರ ಏನ್ ಮಾಡ್ಯಾರು? ಅವ ಶರೀರ ಒಳಗೆ ಕರ್ಕೋಬೇಕಾದ್ರ ಅದ್ರ ದಗದನ ಬೇರೆ ಐತಿ. ಈಕೆ ತಂದು ಎಲ್ಲಿ ಹೋಗಸಾಗ್ತಾಳು? ಕಬಡ್ಡಿಯಾಗ ಓಡಿಸಾಗ್ತಾಳ ಮಾಸ್ತರ್. ಪಗಡಿಯಾಗ ಹೋಲಿಸ್ತಾನಂದ್ರ ಅದೇನ ಆಗಂಗಿಲ್ಲ. ಯಾಕಂದ್ರೆ ಏನಾಗಿತ್ತು ಮಾಸ್ತರ್, ಒಂದಾನ ಒಂದು ಟೈಮ್ದಾಗ ಪಗಡಿ ಆಡಿದ್ ಬೇರೆ, ಕೇಳುದು ಬೇರೆ ಇದು. ಹೌದೌದು. ಹಂಗ ಮಾತಾಡಬೇಡ ತಂಗಿ. ಹಂಗೇನಾಗಂಗಿಲ್ಲ ನೋಡು, ಪಗಡಿ ಆಡಿದ ಬೇರೆ ಐತಿ. ಹೌದು. ಅರ್ಧ ಶರೀರ ಕೊಟ್ಟದ ದಗದನ ಬೇರೆ ಆಗೈತಿ ಮಾಸ್ತರ್. ಹೌದು. ಯಾಕಂದ್ರೆ ಅರ್ಧ ಶರೀರ ಕೊಡ್ಬೇಕಾದ್ರೆ ಏನಾಗೈತಲ್ಲಿ? ಏನಾಗಿತ್ತು? ಯಾಕಂದ್ರೆ ನೋಡು, ಸನ್ಮುಖನವ ಇದ್ದ. ಆ ಸನ್ಮುಖ ಏನ್ ಮಾಡ್ತಿದ್ದ? ಸೃಷ್ಟಿ ಹಾದ ಬರ್ತಿದ್ದ. ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡ್ತಿದ್ದವ. ಮಾಡೋ ಟೈಮ್ದಾಗ ಏನಾತಂದ್ರ ಪಾರ್ವತಿ ಸನ್ಮುಖನ ಕೇಳ್ತಾಳ. ಏನತ್ತ? ನನಗೆ ಯಾಕೆ ನೀ ನಮಸ್ಕಾರ ಮಾಡಂಗಿಲ್ಲ ಅಂತ ಕೇಳ್ತಾಳು. ನಿನಗ ನಾ ನಮಸ್ಕಾರ ಮಾಡಂಗಿಲ್ಲ ಅಂತ ಹೇಳ್ತಾನು. ಹೇಳಿದಾಗ ಪಾರ್ವತಿ ಹೇಳ್ತಾಳು, ನನಗ ನೀ ನಮಸ್ಕಾರ ಮಾಡಂಗಿಲ್ಲ ಅಂದ್ರೆ ಹೆಂಗ್ ಮಾಡ್ತೀನಿ ನೋಡುನು ಅಂತ ತಿಳ್ಕೊಂಡ್ ಏನ್ ಮಾಡ್ತಾನು? ದಿನ ಸೃಷ್ಟಿ ಹಾದ ಬರ್ತಿದ್ದ. ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡ್ತಿದ್ದವ. ಅವಾಗ ಏನ್ ಮಾಡ್ತಾನಂದ್ರ ಪರಮಾತ್ಮ ವಿಚಾರ ಮಾಡಿ ಏನು ಈಗ ಸತ್ತ ಪಾರ್ವತಿ ನಾ ಕಡೆಕ ಬಿಟ್ಟಿನಂದ್ರ ಏನ್ ಈಕೆ ಪೈಲ ಉಳಿತಾಳು, ಈಕಿನ ಬ್ಯಾಡ ಬಿಡುದು ಅಂತ ತಿಳ್ಕೊಂಡ ಪರಮಾತ್ಮ ಏನ್ ಮಾಡ್ತಾನು? ಅವ ಹೆಂಗ ಸುತ್ತ ಹಾಯ್ತಾನ ಪರಮಾತ್ಮನ ಹಂಗ ಒಂದಿಟ್ಟು ಹತ್ತತ್ರ ಕರ್ಕೋಕತ್ತ ಮಾಸ್ತರ ಪಾರ್ವತಿನ. ಪಾರ್ವತಿನ ಕರ್ಕೋಕತ್ತ. ಅವಾಗ ಏನ್ ಮಾಡ್ತಾನ ಅವ ಸನ್ಮುಖ? ಇಬ್ರು ಕೂಡಿ ತೆಕ್ಕಾದ ಕೂತ್ರು ಸಹಿತ ಒಂದು ಕಿಂಡ್ಯಾಗ ಪಾರಾದ ಮತ್ತ ಪರಮಾತ್ಮನ ಸುತ್ತ ಹಾಯ್ತದವ್. ಹಾಯ್ತದ. ಅವಾಗ ಏನ್ ಮಾಡಿದ ಪರಮಾತ್ಮ? ಇನ್ನು ಹಿಂಗ ಮಾಡ್ರಿ ಪಾರ್ವತಿನ ಒಪ್ಪುವಂಗ ಕಾಣಂಗಿಲ್ಲ ಬಾ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನು? ಅರ್ಧ ಶರೀರ ಒಳಗ ತಗೊಂಡ್ ಬಿಟ್ಟ ಮಾಸ್ತರ್ ಪಾರ್ವತಿನ. ಅರ್ಧ ಶರೀರ ಒಳಗೆ ಯಾವಾಗ ತಗೊಂಡು ನೋಡು. ಅವಾಗ ಏನ್ ಮಾಡಿದ ಅವ ಸನ್ಮುಖ? ಅರ್ಧ ಶರೀರ ಒಳಗ ಪರಮಾತ್ಮನ ಯಾವಾಗ ತಗೊಂಡನಂತ ತಿಳ್ಕೊಂಡ ಅವಾಗ ಸುತ್ತ ಹಾದ ಬಂದು ಇಬ್ರಿಗೂ ನಮಸ್ಕಾರ ಮಾಡ್ಯಾವ ನಾವು. ಯಾಕಂದ್ರೆ ಪರಮಾತ್ಮ ಅಲ್ಲಿ ಅರ್ಧ ಶರೀರ ಕೊಡ್ಬೇಕಾದ್ರೆ ಅವಾಗ ಕೊಟ್ಟಾನು. ಈ ಕೇಳೋದಾಗದ ಬ್ಯಾರೆ ಆಕೈತಿ ಮಾಸ್ತರ್. ಏನಂತ ಕೇಳ್ತಾಳ? ಮತ್ತ ಏನ್ ಕೇಳ್ತಾರು? ಬಾಳ ಚಂದ ಕೇಳ್ಯಾಳ. ಯಾಕಂದ್ರೆ ಮಳಿರಾಜ್ ಅಂದ್ರ ಗಂಡ ಅಂತ ಹೇಳಿದಿ. ಈ ಭೂಮಿಗೆ ಏನತ್ತಿ ಮಳಿರಾಜನ ಅವ ಗಂಡ ಅದಾನು. ಈ ಮಳಿಗೆ ರಾಜನ ಬಿಟ್ರೆ ಈ ಭೂಮಿ ಮೇಲೆ ಮಳಿ ಆಗ್ಲಿಕ್ಕ ಬೆಳಿ ಆಗಂಗಿಲ್ಲ. ಈ ಭೂಮಿಗೆ ಗಂಡ ಮಳಿರಾಜ ಅದಾನು ಅಂತ ಕೇಳಿ ಹೋಗಿನ ಮಾಸ್ತರ್. ನಿಮ್ ಊರಾಗ ಗಂಡ ಕಂದ ಹಾಕ್ಯಾವಣ ಅಂತ ಕೇಳ್ತಾಳಕ್ಕೆ. ಹೌದಲ್ಲ? ಹೌದೌದು. ಹೌದೌದು. ಏನಂತಾಳಕಿ? ಕಂದ ಹಾಕ್ಯಾವತ್ ಹೇಳ್ತಾಳ. ಅವ್ರ ಕಡೆ ಮಳಿರಾಜ ಕಂದ ಹಾಕ್ಯಾನತ್ತೇಳಿ ಯಾಕೆ ಹಿರಿಯರ ಅಂದಾರು ಅಂತೇಳಿ ಅವ್ರು ಕೇಳ್ತಾರು. ಅಂತೀಕ ವಿದ್ಯೆ ಏನ್ ಹೇಳ್ತಾಳು? ಏನಿಲ್ಲ, ಅವ್ರ ಊರ ಕಡೆ ಕಣದಾಳ ಕಡೆ ಹೋತುಗಳ ಕಂದ ಹಾಕುವಂಕ ಅಂತ ಓತ್ ಹಾಕಿ ಹೇಳ್ತಾಳ. ನೀವು ಸಬದವ್ರು ವಿಚಾರ ಮಾಡ್ರೆ ಕಂದ ಯಾವ ಹಾಕ್ತಾವು? ಹೋಂತುಗಳು ಹಾಕ್ತಾವ ಹೇಳ್ಯಾರ್ತಮ್ಮ. ಹೋಂತುಗಳು ಹಾಕಂಗಿಲ್ಲ ಮಾಸ್ತರ. ಮಶೀಬ್ನಾಳ ವಿದ್ಯಾಗ ಚಟ ಬಿದ್ದೈತೆ ಕಂದ ಹಾಕಿ. ಅದಕ್ಕಾಕಿ ಏನಂತಾಳು? ಕಣದಾಳ ಕಡೆ ಕಂದ ಹಾಕುವಂಕ ಅಂತ ಅವತ್ತು ನಮ್ಮ ಕಡೆ ಬಂದಾಳಕಿ. ಹಂಗೇನಾಗಂಗಿಲ್ಲ ನೋಡು, ಹೋತ ಮರಿ ಹಾಕಂಗಿಲ್ಲ ಅಲ್ಲಿ ಕಂದ. ಹೆಣ್ಮರಿ ಹಾಕೈತಿ. ಕಂದ ಹಾಕಬೇಕಂದ್ರೆ ಹೆಣ್ಮರಿಗಳ ಕಂದ ಹಾಕ್ತಾವ. ಅದು ಏನು ಕಡಿಮೆ ಇವತ್ತು ಹಾಕ್ತಾವ ಕೇಳ್ರಿ, ಹೇಳಕ್ ಬರ್ತೈತಿ ನಿಕ್ಕಿಗೆ. ನೋಡಾಕ ಸಸಾರ ಅಂತ ಕರೆ ಹೇಳುದು ಬಾಳ ಬಿರಿ ಐತಿ ವಿದ್ಯಾ. ಆದ್ರ ಮಳಿನ ಯಾಕೆ ಕಂದ ಹಾಕಿತ್ತು ಅಂತ ಕೇಳ್ತಾಳ. ಯಾಕಂದ್ರ ನಮ್ಮ ಮಳಿರಾಜ ಕಂದ ಹಾಕಬೇಕಾದ್ರ ಅವೇನು ಹೆಣ್ಣಾಗಿಲ್ಲ. ಯಾಕೆ ಕಂದ ಹಾಕೈತ ಅಲ್ಲಿ ಅಂದಾರ ಅಂದ ಬಳಕ ಅಲ್ಲಿ ನಮ್ಮ ಮಳಿರಾಜ ಕಂದ ಹಾಕಿಲ್ಲ, ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವ.
ಹೆಣ್ಣಾಗ್ಯಾವ ನಕ್ಷತ್ರಗಳು ಹೆಣ್ಣಾದ ಟೈಮ್ದಾಗ ಏನಾಗ್ಯಾವ ಅಂದ್ರೆ ಹಿರಿಯಾರು ಒಂದು ಮಾತಂದಾರು ಏನಿಲ್ಲಪ್ಪ ಭಾರತ ಹುಣಿವಿ ಹಿಂದೋಳ ದಿನ ಮುಂದೋಳ ದಿನ ಮಳಿ ಆಡ್ತಂದ್ರ ಭಾರತ ಹುಣಿವಿ ಹಿಂದೋಳ ದಿನ ಇರ್ತ ಮುಂದೋಳ ದಿನ ಇರ್ತ ಮಳಿ ಆತಂದ್ರ ಹಿರಿಯಾರು ಒಂದು ಮಾತಂದಾರ ಏನಂದಾರು ಇನ್ನು ನಕ್ಷತ್ರಗಳು ಹೆಣ್ಣಾಗ್ಯಾವ ಬಾತ್ ಹೆಂಗ ಅಂತ ತಿಳ್ಕೊಂಡ ಮಳಿ ಕಂದ ಹಾಕೈತಿ ನೋಡಪ್ಪ ಅದರ ಸಂಬಂಧ ಅಂದಾರ ಅವ್ರು ಎದಕ್ಕಂದಾರು ಮುಂದಿನ ಮಳಿ ಆಗುವುದಿಲ್ಲ ನಕ್ಷತ್ರಗಳು ಹೆಣ್ಣಾಗ್ಯಾವ ಅದರ ಸಂಬಂಧ ಇನ್ನೇನು ಮುಂದಿನ ಮಳಿ ಆಗಂಗಿಲ್ಲ ಕಾಣಂಗಿಲ್ಲ ಅಂತ ತಿಳ್ಕೊಂಡ ಅವ್ರ ಒಂದು ಮಾತಂದಾರ ಯಾಕಂದ್ರ ಅಲ್ಲಿ ನಕ್ಷತ್ರಗಳು ಹೆಣ್ಣಾಗ್ಯಾವು ಯಾಕಂದ್ರ ಆ ನಕ್ಷತ್ರಗಳೆಲ್ಲ ಯಾರು ಹೆಣ್ಣದಾವು ಯಾವ್ದಾವು 27 ನಕ್ಷತ್ರ ಎಲ್ಲ ಚಂದ್ರನ ಹೆಂಡ್ರದಾರ ಅವ್ರು ಆ ಚಂದ್ರನ ಹೆಂಡ್ರದಾರು ಆ ಚಂದ್ರನ ಬಡ್ತಿಗೆ ಅವ್ರು ಏನ್ ಮಾಡ್ಯಾರು ನಕ್ಷತ್ರಗಳ ಕಂದ ಹಾಕ್ಯಾವು ಮಳಿರಾಜನ ಕಂದ ಹಾಕ್ಯಲ್ಲ ನಮ್ಮ ಮಳಿರಾಜ ಮಾತ್ರ ಗಾಂಡಿದಂತೂ ಕರೆನ ಐತಿ ಯಾಕಂದ್ರ ಭೂಮಿ ತಲೆ ಮೇಲೆ ಅವ್ನು ಗಂಡಿದ್ದದ ಕರೆ ಐತಿ ಮತ್ತೆ ಬೇರೆ ಬೇರೆ ಕೇಳ್ತಾರ ಮಾಸ್ತರ್ ಅವ್ರು ಛತ್ತೀಸ್ಕೋಟಿ ದೇವರಿಗೆಲ್ಲ ಸ್ವಾದ್ರ ಮಾವು ದಕ್ಷ ಬ್ರಹ್ಮದಾನ ಹೌದೌದು ಛತ್ತೀಸ್ಕೋಟಿ ದೇವರಿಗೆಲ್ಲ 33 ಕೋಟಿ ದೇವತೆಯರಿಗೆಲ್ಲ ಸ್ವಾದ್ರ ಮಾವ ದಕ್ಷ ಬ್ರಹ್ಮದಾನು ಯಾಕಂದ್ರ ದಕ್ಷ ಬ್ರಹ್ಮಗೆ 60 ಮಂದಿ ಮಕ್ಕಳಿದ್ರು ಮಾಸ್ತರ್ ಹೆಣ್ಣು ಮಕ್ಕಳು ಇದ್ರು ಅದು ಮತ್ ಹೆಣ್ಣು ಮಕ್ಕಳಿದ್ರು ಅವಾಗ ಏನ್ ಮಾಡ್ತಾರು 10 ಮಂದಿನ ಧರ್ಮರಾಜ ಕೊಟ್ಟ 13 ಮಂದಿನ ಆದಿಕಶ್ಯಪ ಕೊಟ್ಟ ಕಲ್ಲ ಮಣ್ಣ ಜಗ ಹುಟ್ಟಬೇಕಾದ್ರ ಹೌದೌದು ಆದಿಕಶ್ಯಪನ ಹೆಂಡ್ರದಿಂದ ಹುಟ್ಟ್ಯಾರ ಕಲ್ಲ ಮಣ್ಣ ಜಗ ಹುಟ್ಟಬೇಕಾದ್ರ ಆದಿಕಶ್ಯಪನಿಂದ ಹುಟ್ಟೈತೆ ಅಂತೇಳಿ ಹಿಂಗ ನೇಮ ಐತಿ ಶಾಸ್ತ್ರದಾಗ ಹೋತಿ 27 ಮಂದಿನ ಚಂದ್ರ ಕೊಟ್ಟ ಇನ್ನು ಇಬ್ಬಿಬ್ರಿಬ್ಬಿಬ್ರನಂತೆ ಬೇರೆ ಎಲ್ಲರಿಗೂ ಕೊಟ್ಟ 3 ಮಂದಿ ಕೊಟ್ಟು ಮುಗಿಸಿದ ಅಷ್ಟೇದಕ್ಕಿನ ದ್ರಾಕ್ಷಾಯಿನಿ ಯಾರಿಗೆ ಕೊಟ್ಟ ಪರಮಾತ್ಮಗ ಕೊಟ್ಟ ದ್ರಾಕ್ಷಾಯಿನಿ ಯಾರಿಗೆ ಕೊಟ್ಟಾನಂದ್ರ ಪರಮಾತ್ಮಗ ಲಾಸ್ಟ್ನೇದಕ್ಕಿನ ದಕ್ಷ ಬ್ರಹ್ಮ ಪರಮಾತ್ಮಗ ಕೊಟ್ಟಾನು ಎಂತೆಂತ ಅವ್ರದ್ದು ಹೆಂಗ ಆಗೈತೆ ಅಂತೇಳಿ ಹೇಳ್ಬೇಕಾಗೈತಿ ಇನ್ನು ಒಂದ ಮಾತ ಏನು ಕೇಳಿನಿ ಮಾಸ್ತರ ಏನ್ ಕೇಳಿದ್ರಿ ಆದಿ ನಂದಿ ಬಸವ ಸದಾ ನಿನ್ನ ಸೇವಾ ಅಂತ ಹಾಡಿ ಹೋಗಿನ್ಯ ಅದಕ್ಕ ಮಶಿಬನಾಳ ವಿದ್ಯೆ ಏನಂತಾಳು ನೀ ಬಸವನ ನೆನಸಬೇಕಾದ್ರ ಬಸವನಪ್ಪಗ 3 ಕೋಡದಾವು ಆ 3 ಕೋಡ್ ಒಳಗೆ ಈಗ ಸದ್ದ ನೋಡಾಕ 2 ಕೋಡದಾವು ನಡುವಿನ ಕೋಣಿ ಏನಾಗಿ ಉಳದೈತಿ ಅಂತ ಕೇಳ್ತಾಳ ಏನ್ ಯಾರು ಬಡದು ಮುರಿದಾರು ಹೌದಲ್ಲೋ ಏನು ತಾನ ಮುರ್ಕೊಂಡಾನು ಏನು ತಾನ ಮುರ್ಕೊಂಡಾನು ಯಾರು ಬಡದು ಮುರಿದಾರು ಅಂತ ಕೇಳ್ತಾಳು ನೀವು ಹೇಳ್ರಲ್ಲ ಕಾರಣ ಒಳಗೆ ಏನೇನು ಮಾಡ್ಯಾನ ಯಾಕಂದ್ರ ನೋಡಿ ಏನೇನಾಗೈತೆ ಅಂದ್ರ ಮಾಸ್ತರ ಏನ್ ಮಾಡ್ಯಾರು ಏನಾಗೈತೆ ಅಂದ ಬಳಕ ಈಗ ಸದ್ದ ಏನ್ ಮಾಡ್ತಾರ್ರಿ ಮಾಸ್ತರ ಕಾರುಣಿಗೊಮ್ಮೆ ಏನ್ ಮಾಡ್ತಾರ ಕಾರುಣಿಗೊಮ್ಮೆ ಏನ್ ಮಾಡ್ತಾರ ಎತ್ತುಗಳಿಗೆ ಏನ್ ಮಾಡ್ತಾರಂದ್ರ ಕೋಡಿಗೆ ಬಳಿ ಹಾಕಿ ಮೆರೆಸ್ತಾರ ಮಾಸ್ತರ್ ಹೌದ ಕೋಡಿಗೆ ಬಳಿ ಹಾಕಿ ಮರೆಸಬೇಕಾದ್ರ ಏನ್ ಮಾಡ್ಯಾರ ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತೆ ಅಂದ ಬಳಕ ಈಗ ಸದ್ದ ಯಾಡ ಕೋಡದ್ ಕೇಳ್ಯಾರ ಅವ್ರಿಗೆ ಯಾಡ ಕೋಡದ್ ಕೇಳ್ಯಾರ ಅಂದ ಬಳಕ ಈಗ ಸದ್ದ ಕಾರುಣಿವಾಗ ಕೋಡುಗಳಿಗೆ ಬಳಿ ಹಾಕಿ ಮೆರೆಸಬೇಕಾದ್ರ ಅದು ಎಲ್ಲಿದಿಂದ ಬಂದೈತೆ ಅಂದ ಬಳಕ ಮಾಸ್ತರ ಯಾಕಂದ್ರ ಪಾರ್ವತಿ ಒಂದು ದಿನ ಏನ್ ಮಾಡಿದಂದ್ರ ಪಾರ್ವತಿ ಒಂದು ದಿನ ನಿತ್ತಾಗ ಏನಾಗಿತ್ತು ಅಲ್ಲಿ ಹುಗ್ಗಿ ಮಾಡ್ತಿದ್ರು ಆ ಹುಗ್ಗ್ಯಾಗ ಉಂಗುರ ಬಿದ್ದಿತ್ತು ಮಾಸ್ತರ ಯಾರದ ಪಾರ್ವತಿ ಪಾರ್ವತಿದ ಹುಗ್ಗ್ಯಾಗ ಉಂಗುರ ಬಿದ್ದಿತ್ತು ಉಂಗುರ ಬಿದ್ದಾಗ ಏನ್ ಮಾಡ್ತಾನ ಬಸವಣ್ಣಪ್ಪ ಬಂದ ಕೋಡಲಿ ಅದನ್ನ ತೆಗೆದು ಕೊಟ್ಟ ಮಾಸ್ತರ್ ಯಾರಿಗೆ ಪಾರ್ವತಿಗೆ ಹುಗ್ಗ್ಯಾಗ ಕೋಡ್ ಹಾಕಿ ಅವಾಗ ಉಂಗುರ ತೆಗೆದು ಕೊಟ್ಟ ನೋಡು ಅವಾಗ ಪಾರ್ವತಿಯ ಬಸವಣ್ಣಗ ಆಶೀರ್ವಾದ ಮಾಡ್ಯಾಳ ಏನತ್ತ ಈ ಉಂಗುರ ಯಾವಾಗ ನಿನ್ನ ಕೋಡ್ಲೆ ತೆಗೆದು ಕೊಟ್ಟದೆ ಅಂದ ಬಳಕ ಒಣ್ಣೋಗಿ ಅಂತೇಳಿ ಈ ಹುಗ್ಗಿಗೆ ಹೆಸರು ಇಡ್ಲಿ ಅಂತಿದ್ ಏನು ಬಳಿ ನೀ ತೆಗೆದು ಕೊಟ್ಟದೆ ನೋಡು ಇದ ನಿನ್ನ ಕೋಡಿಗೆ ಬಳಿಯಾಗಿ ಉಳಿಲಪ್ಪ ಅಂತೇಳಿ ಕಾರುಣಿವಾಗ ಪ್ರತಿಯೊಂದು ಕಾರುಣಿವಾಗ ನಿನ್ನ ಮೆರೆಸಲತ್ತೇಳಿ ಇದ ಬಳಿಯಾಗಿ ಉಳಿಲತ್ತೇಳಿ ಆಶೀರ್ವಾದ ಮಾಡ್ಯಾಳ ಆ ಹುಗ್ಗಿ ಯಾತ್ರಲ್ಲ ಮಾಡ್ರಿ ಮತ್ತ ಯಾಕಂದ್ರೆ ನೋಡು ಹಿಂಗಾಗೈತಿ ಇನ್ನ ಅದ್ರ ಕೋಡಿ ಏನಾಗಿ ಉಳ್ದೈತಿ ಅಂತ ಕೇಳ್ತಾಳ ನಡುವಿನ ಕೋಡ ಯಾಕಂದ್ರೆ ನಡುವಿನ ಕೋಡಿ ಏನಾಗಿ ಉಳ್ದೈತಿ ನಂದಿ ಬಸವಣ್ಣದ ಅಂತ ಕೇಳ್ತಾಳು ಈಗ ಸದ್ದ ಅದು ಕೋಡಿ ಏನಾಗಿ ಉಳ್ದೈತಿ ಅಂದ ಬಳಕ ಜಗದಾಗ ಈಗ ಸದ್ದ ನೋಡ್ಬೇಕಾದ್ರ ಪ್ರತಿಯೊಂದು ಗುಡಿ ಮುಂದೆ ಏನು ಮಾಡಿರ್ತಾರೋ ಏನು ಮಾಡಿರ್ತಾರ ಅಂದ್ರ ಮಾಸ್ತರ ನಂದಿ ಕೋಲ್ ಅಂತೇಳಿ ಇಟ್ಟಿರ್ತಾರ ನಂದಿ ಕೋಲ್ ಅದ್ರ ಹೆಸರನ್ನ ಏನು ಬಂದೈತಿ ನಂದಿ ಕೋಲನ ಯಾಕೆ ಬರ್ಬೇಕಾಗೈತಂದ್ರ ಅದೇನು ನೋಡು ಈಗ ಬಸವನಿಗೆ ಏನು 3 ಕೋಡಿದ್ದು ಅಂತ ಹೇಳ್ತಿಲ್ಲ ಅದ ನಡುವಿನ ಕೋಡ ಏನಾಗೈತೆ ಅಂದ್ರೆ ನಂದಿ ಕೋಲ ಮಾಡಿಟ್ಟಾರ ಈಗ ಸದ್ದ ಅದ ಜಗದಾಗ ನಂದಿ ಕೋಡ ಆಗಿ ಉಳ್ದೈತಿ ಯಾಕಂದ್ರ ಬಸವನಿಗಿನ ಬಹಳ ಕೋಡದಾವ ಆದ್ರ ಆಕೆ ಎಷ್ಟು ಕೋಡಿಂದ ಕೇಳಲು 3 ಕೋಡಿಂದ ಕೇಳಲು ಈಗ ಸದ್ದು 1 ಕೋಡಿಂದ ಹೇಳ್ಬೇಕಾದ್ರ ಬಸವಣ್ಣಪ್ಪಂದ ಈಗ ಸದ್ದ ನಂದಿ ಕೋಲಾಗಿ ಈಗ ಸದ್ದ ನಡುವಿನ ಕೋಡ್ ಉಳದೈತಿ ಎಷ್ಟು ಗೊತ್ತೈತಿ ಇದು ಶಾಸ್ತ್ರದಾಗಿಂದ ಮುಗದಂಗ ಆತ ಮಾಸ್ತರ್ ಬಸವಣ್ಣಗಳು ಬಹಳ ಮಂದಿ ಅಂತ ಹೇಳ್ತಾಳ ಯಾವ ಬಸವಣ್ಣದಾನು ಆದಿ ನಂದಿ ಬಸವ ತಂದಿ ಆಕಿ ಗೊತ್ತ ಇಲ್ಲ ಯಾಕಂದ್ರ ಬೆಲ್ಲದ ಬಸವಣ್ಣದಾನ ಬಾಳಿ ಬಸವಣ್ಣದಾನ ಮತ್ ಇನ್ ಯಾರದಾರು ಈಗ ಏನು ತಿರುಗಾಡ್ಕೊತ ಬರ್ತಾರ ನೋಡು ಗುಲಿ ಬಸವಣ್ಣದಾನು ಅಂತ ಹೇಳ್ತಾಳ ಈಕೆ ಬಾಳ ಮಳೆ ಆಗೋಣ ಹುಚ್ಚಿ ನಿನಗೆ ಯಾವ ಬಸವಣ್ಣದ ಹೇಳಿನ
ಯಾವ ಹೇಳಿ ಮೊದಲು ತಿಳ್ಕೊ ಆದಿನಂದಿ ಬಸವಣ್ಣ ಅಂತ ಹೇಳಿ ನಿನಗ. ಹೌದು ಆದಿನಂದಿ ಬಸವಣ್ಣ ಅಂತ ಯಾಕೆ ಹೇಳಿನಿ ಅಂದ್ರ ಆದಿನಂದಿ ಬಸವಣ್ಣದಿಂದ ಆದಿನಂದಿ ಬಸವಣ್ಣದಿಂದ ಇದೆಲ್ಲ ಆಗೈತೆ ಅಂತೇಳಿ ನಿನಗೆ ಹೇಳಬೇಕಾಗೈತಿ. ಪ್ರಥಮಕ್ಕ ಆದ್ರೆ ಈ ಮಶಿಮನಾಳ ವಿದ್ಯಾ ಗೊತ್ತಾಗಿಲ್ಲ ಅದಿನ. ನೀರು ನಿರಾಕಾರ ಇತ್ತು ಆದಿನಂದಿ ಬಸವಣ್ಣದಿಂದ. ಹೌದು ಇದು ನೀರು ನಿರಾಕಾರ ಇತ್ತು ಭೂಮಿ ಸಜ್ಜಾಗಬೇಕಾದ್ರ ಅವನಿಂದ ಆಗೈತಿ ಅಂತ ಹೇಳತ್ತ. ಅವನಿಂದ ಆಗೈತಿ. ಯಾಕಂದ್ರ ನೋಡು ಈ ಭೂಮಿ ಸಜ್ಜಾಗಬೇಕಾದ್ರ ಯಾರದಿಂದ ಆಗೈತಿ ಅಂದ ಬೆಳಕ ಕಿಕ್ಕಿ ಹೇಳ್ಬೇಕಾದ್ರ ಮಾಸ್ತರ ಏನಾಗೈತಿ. ಯಾಕಂದ್ರೆ ಈ ಬಸವಣ್ಣಪ್ಪನಿಂದ ಈ ಭೂಮಿ ಸಜ್ಜಾಗೈತಿ. ಯಾಕಂದ್ರೆ ಭೂಮಿ ಹೆಣ್ಣಂತ ಹೇಳ್ತಾಳೆ ಈಕಿ ವಿದ್ಯಾ. ವಿದ್ಯಾ ಭೂಮಿ ಹೆಣ್ಣಾಕೈತಿ ಅಂದ್ರೆ ಭೂಮಿ ಏನು ಹೆಣ್ಣಾಗಂಗಿಲ್ಲ. ಯಾಕಂದ್ರೆ ಈ ಭೂಮಿ ಸಜ್ಜು ಮಾಡ್ಬೇಕಾದ್ರೆ ಬಸವಣ್ಣಪ್ಪ ಸಜ್ಜು ಮಾಡ್ಯಾನ. ಯಾಕಂದ್ರೆ ನೋಡು ಎಷ್ಟು ಮಂದಿ ಇದ್ರಿ ಮಾಸ್ತರ? 7 ಮಂದಿ. ಜಾಂಬುವಂತನ ಮಕ್ಕಳು 7 ಮಂದಿ ಇದ್ರ. ಆ 7 ಮಂದಿ ಒಳಗ ಬಸವಣ್ಣಪ್ಪ ಏನ್ ಮಾಡ್ತಾನು? ಜಾಂಬುವಂತನ ಕೇಳಾಕ್ ಹೋಗ್ಕ ನನಗ 4 ಮಂದಿನ ಕೊಡಪ್ಪ ಈ ಭೂಮಿಗೆ ಹೆಪ್ಪು ಕೊಡವದನ್ನ ಎತ್ತ ಕೇಳ್ತಾನ ನಾವು. ಕೇಳಿದಾಗ ಅವಾಗ ಜಾಂಬುವಂತ ಹೇಳ್ತಾನು ನನ್ನ ಮಕ್ಕಳು ನಿನಗ ಕೊಡ್ಲು ಮಗನ ನಿನಗ ಕೊಡಂಗಿಲ್ಲ ಅಂತ ಹೇಳ್ತಾನವ. ಕೊಡಂಗಿಲ್ಲ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನ ಬಸವಣ್ಣಪ್ಪ ಅಲ್ಲಿ ಹೋಗಿ ನೆತ್ತ ಬಳಕ ಸಿಟ್ಟಿಗೆ ಏನ್ ಮಾಡ್ತಾನ ಜಾಂಬುವಂತ ಬಸವಣ್ಣಪ್ಪನ ಒದ್ದು ಬಿಡ್ತಾನ ಮಾಸ್ತರ ಮಾರಿಗೆ. ಬಸವಣ್ಣಪ್ಪನ ಯಾವಾಗ ಜಾಂಬುವಂತ ಮಾರಿಗೆ ಒದ್ದಾನ ನೋಡು. ಈಗ ಸದ್ದ ಬಸವಣ್ಣಪ್ಪನು ಏನಾಗ್ಯಾವು? ಬಸವಣ್ಣಪ್ಪನು ಮ್ಯಾಲಿನ ಒಂದು ಸಟ್ ಹಲ್ಲು ಹೋಗ್ಯಾವ. ಯಾಕೆ ಹೋಗ್ಯಾವ? ಈಗ ಬಸವಣ್ಣಪ್ಪಗ ನೋಡ್ಬೇಕಾದ್ರ ಬಡ್ಡ್ಯಾಗಿನೂ ಒಂದ ಸಟ್ ಹಲ್ಲು ಅದಾವು. ಎತ್ತೋಳಿಗೆ ನೋಡ್ಬೇಕಾದ್ರ ಯಾಕೆ ಹೋಗ್ಯಾವು? ಅಲ್ಲಿ ಜಾಮೂನಿ ಒದ್ದಾನ. ಅಲ್ಲಿ ಜಾಂಬುವಂತ ಸಿಟ್ಟಿಗೆದ್ದವನು ಒದ್ದಾನು ಮ್ಯಾಲಿನೂ ಒಂದು ಸಟ್ ಹಲ್ಲು ಹೋಗ್ಯಾವು. ಆದ್ರೂ ಆ ಬಸವಣ್ಣಪ್ಪ ಹಂಗ ಬಿಡ್ಲಿಲ್ಲ ಮಾಸ್ತರ್. ನಿನ್ನ ಮಕ್ಕಳು ನೀ ಕೊಡೋದಿಲ್ಲ ಅಂದ ಬಳಕ ಅದನ್ನ ಓದನ ಶೆಪ್ ಹಕ್ಕತನ ಅಂತ ಹೇಳ್ತಾನು. ಅವಾಗ ಏನ್ ಮಾಡ್ತಾನು? 4 ಮಂದಿನ ಕರ್ಕೊಂಡ್ ಬರ್ತಾನ ಮಾಸ್ತರ್. 4 ಮಂದಿನ ಕರ್ಕೊಂಬಂದ್ ಏನ್ ಮಾಡ್ತಾನು? ಇದು ಮೊದಲು ನೀರು ನಿರಾಕಾರ ಇತ್ತ ಭೂಮಿ. ಯಾವಾಗ ರಕ್ತ ಮುನಿನ ಕೊರದ್ ನೋಡು ಅವಾಗ ಎಲ್ಲ ಕೆಂಪಾತ ಮಾಸ್ತರ್. ಅಂತ ಹಾಲು ಮುನಿನ ಯಾವಾಗ ಕೊರದ್ ನೋಡು ಅವಾಗೆಲ್ಲ ಬೆಳಗಾತು. ಅಂತ ಹೆಪ್ಪು ಮುನಿನ ಯಾವಾಗ ಕೊರದ್ ನೋಡು ಅವಾಗೆಲ್ಲ ಹೆಪ್ಪಾತು. ಯಾವಾಗ ಬಿಗು ಮುನಿನ ಕೊರದ್ ನೋಡು ಬಸವಣ್ಣಪ್ಪ ಅವಾಗ ಈ ಭೂಮಿ ಎಲ್ಲ ಬಿಕ್ಕೊಂಡ್ ಕೂತು ಅವಾಗ ಭೂಮಿ ಅನ್ನೋದು ಸೃಷ್ಟಿ ಆತ ಮಾಸ್ತರ್. ಯಾರದಿಂದ? ಬಸವಣ್ಣ ಅವ್ರದಿಂದ. ನಮ್ಮ ಬಸವಣ್ಣಪ್ಪನಿಂದ ಈ ಭೂಮಿ ಸೃಷ್ಟಿ ಆಗೈತೆ ಅಂತೇಳಿ ಬಸವ ಪುರಾಣದಾಗ ಹಿಂಗ ಬರದಾರು. ಬಸವಣ್ಣ ಪುರಾಣದಾಗ ಬೇಕಾದ್ರೆ ಹಿಂಗ ಬರದತಿ ಲೇಖೆ ತಗೋ. ಅದು ಮತ್ ಇದನ್ನ ಅಲ್ಲ ಅಂದ್ರೆ ನಿಂದ ಏನ್ರಿ ಎತ್ತಂದ್ರೆ ಬ್ಯಾರೆ ಇದ್ರೆ ಹೇಳ್ಬೋದು. ಇನ್ನ 3 ಮಂದಿ ಉಳಿದಾರ. 7 ಮಂದಿ ಒಳಗಿನ 3 ಮಂದಿ ಉಳಿದಾರ ಈಗ ಸದ್ದು. ಹೌದೌದು. ಯಾಕಂದ್ರೆ ಜಾಂಬುವಂತರ ಮಕ್ಕಳು 7 ಮಂದಿ ಇದ್ರು. 4 ಮಂದಿನಿಗೆ ಸದ್ದ ಬಸವಣ್ಣ ಹೆಪ್ಪು ಕೊಟ್ಟಾನು. ಈ ಭೂಮಿ ತಲೆ ಮೇಲೆ ಇನ್ನ 3 ಮಂದಿ ಉಳಿದಾರ. ಅವ್ರ ಏನಿದಾರ? ಅವ್ರಿಗೆ ಸದ್ದ ಏನಾಗಿ ಉಳಿದಾರ. ಯಾಕಂದ್ರೆ ಮಶೀಬ್ನಾಳ ವಿದ್ಯಾ ಶಾನೆ ಅದಾಳು. ಏ ತಮ್ಮ ಏನ್ ಹೇಳ್ತಾಳೆ ಹೆಣ್ಮಗಳ? ನೋಡೋಣ ಏನಂತ ಹೇಳ್ತಾಳೆ. ಆಕಿ ಬೆಂಕಿ ಇದ್ದಂಗತ್ತ. ನಾವು ಬೆಣ್ಣೆ ಇದ್ದಂಗತ್ತ. ಹೌದೌದು. ಎಷ್ಟು ಚಂದ ವರ್ಣನ ಮಾಡ್ಯಾವ ನೋಡ. ಬಾಳ ಚಂದ ಹೇಳ. ಹೌದು. ಆಕಿ ಬೆಂಕಿ ಎತ್ತ ನಾವು ಬೆಣ್ಣೆ ಎತ್ತ. ಹೌದು. ಬೆಣ್ಣೆ ಕರಗಬೇಕತ್ತ ಬೆಂಕಿ ತಕ್ಕ ಬಂದು ಕರಗಬೇಕತ್ತ ಹೇಳ್ತಾರಲ್ಲ ಅವ್ರ. ಹೇಳ್ತಾಳು ಈಗ ಹೆಂಗಿದ್ದಂಗತ್ತಮ್ಮ? ಹೆಂಗಿದ್ದಂಗ್ರಿ ಮಾಸ್ತರ? ಹಾಲಿಗೆ ಉಕ್ಕು ಬಾಳ. ಹೌದು. ಬೆಣ್ಣಿಗೆ ಬೆಕ್ಕ ಬಾಳ. ಮತ್ ಎಂತವ್ರಿಗೆ ಇವರಿಗೆ ಸೊಕ್ಕ ಬಾಳ ಅಂತ ಹೇಳ್ತಾರ ನಮ್ಮ ಕವಿ. ಹೆಂಗಾಕೈತಿ ನೋಡಿ. ಯಾಕಂದ್ರೆ ಏನ್ ಹೇಳ್ಯಾರು? ಹಾಲಿಗೆ ಉಕ್ಕ ಬಾಳ. ಹೌದು. ಹಾಲಿಗೆ ಉಕ್ಕ ಬಾಳ ಬೆನ್ನಿಗೆ ಬೆಕ್ಕ ಬಾಳ ಅಂತ ಹಾಡು ಹೆಂಗಸರಿಗೆಲ್ಲ ಸೊಕ್ಕ ಬಾಳ ಅಂತ ಹೇಳ್ಯಾವ ನಮ್ಮ ಕವಿ. ಯಾಕಂದನು? ಈ ವಿದ್ಯಾನ ನೋಡಿ ಕಂಡು ಹಿಡ್ದ ನಾವು. ಹೌದು.